A few minutes later. ನನ್ನ ತಂಗಿ ಇದ್ದಂಗೆ ಇದು ಓ ಬಾರೋ ಅಪರೂಪದ ಬಳ್ಳಂದಿ ಬಾಬಾ ಏನು ದಾರಿ ಎಲ್ಲ ನೋಡ್ತವಳೆ ಇರು ನೋಡೋಣ. ಏನೇ ಹಿಂಗ್ ಕೂತಿದ್ಯಾ? ಒಳ್ಳೆ ಅಮ್ಮ ಸೀರೆ ಹಾಕೊಂಡು ನಾಗ ಹೊಡಿತಾರ. ಯಾರ ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಅಣ್ಣ ಬಾಯ್ಲಿ ಅಮ್ಮನ್ ಸೀರೆ ಮಾರೋಣ ಅನ್ಬಿಟ್ಟು ಅನ್ಬಿಟ್ಟಿದೀನಿ. ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಪ್ರೈಸ್ ಕೊಡ್ತಾರಂತೆ, ಆದ್ರೆ ಈ ಪ್ಲೇಸ್ ನಂಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಬಾ, ಯಾವ್ದು ಯಾವ್ದು ಇದೇನಾ? ಇಲ್ಲೇ ಇದು ಬಾ, ನಾ ತೋರಿಸ್ಕೊತೀನಿ. ಹೌದಾ, ನಿಂಗೆ ಗೊತ್ತಾ ಅಡ್ರೆಸ್? ಸರಿ, ನಾನ್ ಕರ್ಕೊಂಡು ಹೋಗು. ಬಾ, 50-50 ಕೊಡ್ಬೇಕು ನನಗೂ ನಿಮ್ಗೆ. ಸರಿ ಆಯ್ತು. One eternity later. ನೋಡಿ ಇಲ್ಲೇ ಇದೆ ನೋಡಿ ಅಂಗಡಿ. ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಪ್ರೈಸ್ ಕೊಡ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ನಿಮ್ ಅಂಗಡಿ ಹುಡ್ಕೊಂಡ್ ಬಂದಿದ್ದೀನಿ. ನಮ್ಮ ಅಮ್ಮ ಸೀರೆ ಎತ್ಕೊಂಡ್ ಬಂದಿದ್ದೀನಿ. ಹೈಯೆಸ್ಟ್ ಪ್ರೈಸ್ ಕೊಡ್ತೀನಿ ಕೊಡಿ ಮೇಡಮ್. ಇವಾಗ ಈ ಸೀರೆಗೆಲ್ಲ ಎಷ್ಟಾಗುತ್ತೆ ನೋಡ್ಬಿಟ್ಟು ಒಂದೊಂದಾಗಿ ಹೇಳ್ತೀನಿ ನಮ್ಮ ರೇಟು. ಈ ಸಾರಿಗೆ ಬಂದ್ಬಿಟ್ಟು 11,000 ಬರುತ್ತೆ. ಇದಕ್ಕೆ ಬಂದ್ಬಿಟ್ಟು 2,500 ಬರುತ್ತೆ. ಇದಕ್ಕೆ ಬಂದ್ಬಿಟ್ಟು 2,000 ಬರುತ್ತೆ. ಮತ್ತೆ ಅದು ಕಾಪರ್ ಸಾರಿಗೆ ಅದು ವೀಕ್ ಲೆಕ್ಕ ಹಾಕ್ತೀನಿ. ವೀಕ್ ಆಗುತ್ತೆ ಫೋಟೋ ನಿಮಗೆ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. ಇದು ವೀಕ್ ಬರುತ್ತೆ ಸಪರೇಟ್ ಹೇಳ್ತೀನಿ. ಇದಕ್ಕೆ 300 ಬರುತ್ತೆ. ಟೋಟಲ್ ಎಷ್ಟಾಯ್ತು ಸರ್? ಫ್ಯೂಚರ್ಗೆ ಬಂದ್ಬಿಟ್ಟು 15,500 ರೂಪಾಯಿ ಆಗುತ್ತೆ. ಅದಕ್ಕೆ 300 ಬಂದು 15,000. ನೋಡಿದ್ರಲ್ಲ, ನಮ್ಮ ಕರ್ನಾಟಕ ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಪ್ರೈಸ್ ಕೊಡ್ತಾ ಇರೋದು ಅಂತ. ಸೊ ನಿಮ್ಮನೆಲ್ಲ ಓಲ್ಡ್ ಸಾರಿ ಅಂತ ಇದ್ರೆ ನಾನು ಲೊಕೇಶನ್ ಅವರ ಡೀಟೇಲ್ಸ್ ನೆಲ್ಲ ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ. ಪ್ಲೀಸ್ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸರ್, ಬರ್ತೀನಿ. ಆಯ್ತಲ್ಲ, ನಾನು 50 ನೀನು 50 ಕೊಡಿಲ್ಲ ಈಗ ಅಲ್ವಾ, ನಿನ್ ಕೊಡ್ತೀನಿ ಅಂದೆಲ್ಲ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರು ಕಡ್ಡಾಯ ಮಾಡಿಲ್ಲ.